ಹಾಗೆ ಖುಷಿ ಖುಷಿ ನೋಡು ನೋಡ್ದ ಅಳಿಯ ಸತ್ತೆ ಒಂದು ಫೋಟೋ ತೆಗಿತ್ ನಂಗೆ ರೀ ನೋಡಿ ಎಲ್ಲರೂ ಕುತ್ಕೊಂಡು ಊಟ ಮಾಡ್ತಾ ಇದ್ದೀವಿ. ಸೊ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ. ತುಂಬ ದಿನ ಆದಮೇಲೆ ನಾನು ಈ ಬ್ಲಾಗ್ನ ಮಾಡ್ತಾಯಿದ್ದೀನಿ. ಸೊ ಇವತ್ತಿನ ಸ್ಪೆಷಲ್ ಏನಪ್ಪ ಅಂತಂದರೆ ಇವತ್ತು ಸಂಕ್ರಾಂತಿ ಹಬ್ಬ. ಸೊ ಹಾಗಾಗಿ ಎಲ್ರಿಗೂ ವಿಶು ಹ್ಯಾಪಿ ಸಂಕ್ರಾಂತಿ ಹಬ್ಬ. ಸೊ ಎಲ್ಲರೂ ಚೆನ್ನಾಗಿರಿ, ಖುಷಿಯಾಗಿರಿ, ಲೈಫಲ್ಲಿ ಒಳ್ಳೆಯದು ಕೆಟ್ಟದು ಎಲ್ಲನೂ ತಗೋಬೇಕು. ಸೊ ಸೊ ಎಲ್ರದ್ದು ಹಬ್ಬ ಹೇಗಿದೆ, ಎಲ್ಲರೂ ಚೆನ್ನಾಗಿ ಹಬ್ಬ ಮಾಡ್ತಾಯಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಸಿಂಪಲ್ಲಾಗಿ ಮಾಡಿದ್ದೀನಿ. ಸೊ ಒನ್ಸ್ ಅಗೇನ್ ಹ್ಯಾಪಿ ಸಂಕ್ರಾಂತಿ ಹಬ್ಬ. ಸೊ ಬನ್ನಿ ತೋರಿಸ್ತೀನಿ. ಸೊ ಸಿಂಪಲ್ಲಾಗಿ ನಾನು ಪೂಜೆ ಎಲ್ಲ ಮಾಡಿದ್ದೀನಿ. ಬನ್ನಿ ನೋಡೋಣ. ನೋಡಿ ಸೊ ಈ ಥರ ಸಿಂಪಲ್ಲಾಗಿ ಪೂಜೆನ ನಾನು ಮಾಡಿದ್ದೀನಿ. ಸೊ ಹೇಗಿದೆ ಕಮೆಂಟ್ ಮಾಡಿ. ಸೊ ಇವಾಗ ಪೂಜೆ ಎಲ್ಲ ಮುಗೀತು. ಇವಾಗ ನಾನು ನನ್ನ ತಂಗಿ ಮನೆಗೆ ಹೋಗಬೇಕು. ಸೊ ಹಾಗಾಗಿ ಹೋಗ್ತಾ ಇದ್ದೀನಿ. ಸೊ ಬನ್ನಿ ಅವ್ರ ಮನೆಗೆ ಹೋಗ್ಸಿದಾನ. ನೋಡಿ ವಸ್ತುಗಳೆಲ್ಲ ಕ್ಲೀನಾಗಿ ಅರ್ಶಿನ ಕುಂಕುಮ ಹಾಕಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ರಂಗೋಲಿ ಹಾಕಿದ್ದಾರೆ. ಈ ಸೀರೆ ಹಾಕ್ಕೊಂಡು ಮೆಟ್ಲೆಬ್ಬದಕ್ಕೆ ಕಷ್ಟ. ಬನ್ನಿ ಹೊರಡೋಣ, ಲೇಟ್ ಆಯಿತು. ಅವಳು ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾಳೆ. ಹೌದಾ? ನೋಡಿ ಇವಳು ಪೂಜೆ ಸೌಂಡ್ ಟಿವಿ ಸೌಂಡ್ ತಂದು. ಸೊ ನೋಡಿ ಇವಳು ಪೂಜೆ ಈ ಥರ ಮಾಡಿದ್ದಾಳೆ. ಸಿಂಪಲ್ ರೆಡಿ, ಈ ಥರ ರೆಡಿ ಆಗಿದ್ದಾಳೆ. ಸೊ ಬನ್ನಿ ಇವಾಗ ಅರ್ಶಿನ ಕುಂಕುಮ ತಗೊಳ್ಳೋಣ. ಹಬ್ಬದ ಅಡುಗೆ ಏನು ಮಾಡಿದ್ಯಾ? ಹಬ್ಬದ ಅಡುಗೆ ಅಮ್ಮ ಮನೆಗೆ. ಸೊ ಇವತ್ತು ಹಬ್ಬದ ಅಡುಗೆ ನಾವೇನೂ ಮಾಡಿಲ್ಲ. ಸೊ ಯಾಕೆ ಅಂತಂದರೆ ಅಮ್ಮ ನಮಗೆ ಊಟಕ್ಕೆ ಕರೆದಿದ್ದಾರೆ. ಸೊ ಹಾಗಾಗಿ ಅಮ್ಮನ ಮನೇಲಿ ಫುಲ್ಲು ಹಬ್ಬದ ಅಡುಗೆ ಇವತ್ತು. ತುಂಬ ಚೆನ್ನಾಗಿರುತ್ತೆ, ತಿನ್ನೋದಕ್ಕೆ ಕಾಯ್ತಾ ಇದ್ದೀವಿ. ಸೊ ಹಾಗಾಗಿ ನಾವೇನೂ ಮಾಡಿಲ್ಲ. ದೂರನೂ ಇಲ್ಲ, ಇಲ್ಲೇ ಹತ್ರದಲ್ಲೇ ಇದೆ. ಹಾಗಾಗಿ ಸೊ ಓಕೆ ಇವಾಗ ಅಷ್ಟೇ. ಸೊ ಇವಾಗ ಅವ್ರದ್ದು ಪೂಜೆ ಇದೆ, ಅಲ್ಲಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡಿಬಿಟ್ಟು ಅದೇ ಪೂಜೆ ಮಾಡೋಣ. ಪೂಜೆ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಹೊರಡೋಣ. ಬಾರ ಇಲ್ಲಿ ಒಂದು ಔಟ್ಫಿಟ್ ತೋರಿಸ್ಬಿಡಿ. ನಿಮ್ಗೆ ತೋರಿಸ್ತಿದ್ದೆ ನಾನು. ಸೊ ಸಿಂಪಲ್ಲಾಗಿ ಸೀರೆ ಉಟ್ಕೊಂಡು ರೆಡಿಯಾಗಿದ್ದೀವಿ. ಬಳೆ ಎಲ್ಲ ಹಾಕ್ಕೊಂಡು ರೆಡಿಯಾಗಿದ್ದೀವಿ. ಸೊ ಬನ್ನಿ ಇವಾಗ ದೇವಸ್ಥಾನಕ್ಕೆ ಹೋಗೋಣ. ಸೊ ಬನ್ನಿ ಇವಾಗ ಇಲ್ಲೇ ಮನೆ ಹತ್ರನೇ ನಮ್ಮದು ಇದು ಇದೆ, ನಾಗರಕಲ್ಲಿದೆ. ಸೊ ಅಲ್ಲಿಗೆ ಹೋಗೋಣ. ಇಷ್ಟೆಲ್ಲ ಇಟ್ಕೊಂಡಿದ್ದಾಳೆ.
ಪೂಜೆಗೆ. ಲೆಟ್ಸ್ ಗೋ ಲೆಟ್ಸ್ ಗೋ ಲೆಟ್ಸ್ ಗೋ. ಸೊ ನೋಡಿ ಇವಾಗ ಪೂಜೆಗೆ ಹೋಗ್ತಾ ಇದ್ದೀವಿ. ಹಾಂ, ಸೊ ಇದೆ, ಇಲ್ಲೇ ಪೂಜೆ ಮಾಡ್ಬೇಕು ನಾವು. ಇದು ಭಾರಿ ಕಷ್ಟ ಐತಿಲ್ಲಿ, ಇಲ್ಲಿ ನಿಧಾನಕ್ಕೆ. ಇಲ್ಲಿ ನಾವು ಹೋದ ಸತಿನೂ ಪೂಜೆ ಮಾಡಿದ್ವಿ. ನಿಧಾನ ನಿಧಾನ ನಿಧಾನ, ಹಿಡಿಯೋಕ್ಕೆ ಎಷ್ಟು ಕಷ್ಟಪಡ್ತಾಳೆ. ಪೂಜೆ ಮಾಡಿಬಿಟ್ಟು ಸಿಗ್ತೀವಿ. ಸೊ ಇವಾಗ ಮನೆಗೆ ಬಂದ್ವಿ. ಇವಾಗ ಅವಳಿವಾಗ ಬರ್ತಾ ಇದ್ದಾಳೆ ನೋಡಿ, ಬಂದ್ಲು. ಸೊ ಇವಾಗ ನಾನು ಅರಿಶಿನ ಕುಂಕುಮ ಕೊಡಬೇಕು ಅವಳಿಗೆ. ಸೊ ಕೊಟ್ಬಿಟ್ಟು ಸಿಗೋಣ, ಓಕೆನಾ? ನೋಡಿ ನಾನು ಹೆಂಗೆ ಪೂಜೆ ಮಾಡಿದ್ದೀನಿ ಅಂತ. ಚೆನ್ನಾಗಿ ಮಾಡಿದ್ದೀನಾ?
ಸೊ ಇವಾಗ ರೀಲ್ಸ್ ಎಲ್ಲ ಮುಗಿಸ್ಕೊಂಡ್ವಿ. ಸೊ ರೀಲ್ಸ್ ಎಲ್ಲ ಮುಗಿಸ್ಕೊಂಡು ಇವಾಗ ಡ್ರೆಸ್ ಎಲ್ಲ ಚೇಂಜ್ ಮಾಡಬೇಕು. ಸುಸ್ತಾಗ್ತೈತೆ ಯಾಕೆ ಅಷ್ಟು ಚೆನ್ನಾಗಿ ರೀಲ್ಸ್ ಎಲ್ಲ ಮುಗಿಸ್ಕೊಂಡು ಹೆಂಗೆ ಕೂತಿದ್ದಾಳೆ. ಸೊ ಇವಾಗ ಪಕ್ಕದ ಮನೆ ಆಂಟಿಯವರು ಇದೆಲ್ಲ ಕೊಯ್ದು ಮತ್ತು ಸ್ವೀಟ್ ಪೊಂಗಲ್ ಎಲ್ಲ ಕೊಟ್ಟಿದ್ದಾರೆ. ಸೊ ಇವಾಗ ಇದನ್ನು ಚೆನ್ನಾಗಿ ತಿನ್ನಬೇಕು. ಅದಕ್ಕಿಂತ ಮುಂಚೆ ನಾನು ಇವಾಗ ಸೀರೆ ಚೇಂಜ್ ಮಾಡಿಬಿಟ್ಟು ನಾರ್ಮಲ್ ಡ್ರೆಸ್ ಹಾಕ್ಕೊತೀನಿ. ಸೀರೆಯಲ್ಲಿ ನನಗೆ ಮೇಂಟೈನ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಸೀರೆ ಬಿಚ್ಚಿಬಿಟ್ಟು ಡ್ರೆಸ್ ಹಾಕ್ಕೊಂಡು ಆಮೇಲೆ ತಿಂದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಅಮ್ಮನ ಮನೆಗೆ ಹೋಗೋಣ. ಅಮ್ಮನ ಮನೇಲಿ ಹಬ್ಬದ ಊಟ ಇರುತ್ತೆ, ಮಧ್ಯಾಹ್ನ ಊಟ ಚೆನ್ನಾಗಿ ಮಾಡೋಣ. ಸೊ ವಿಡಿಯೋನ ಕಂಟಿನ್ಯೂ ನೋಡ್ತಾ ಇರಿ, ಚೆನ್ನಾಗಿದೆ ನೋಡಿ. ಇವಾಗ ನಾವು ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ. ಬಿಸಿಲು ಸಿಕ್ಕಾಪಟ್ಟೆ. ಬನ್ನಿ ಹೋಗೋಣ. ಏನಲ್ಲಿ ಬಂದ್ವಿ. ಟಿ ವಿ ಸೌಂಡ್ ಎಷ್ಟು ಹಾಕಿದ್ದಾರೆ, ಇಲ್ಲಿ ಗಂಟೆ ಕೇಳಿಸ್ತಿದೆ ಟಿ ವಿ ಸೌಂಡ್. ನೋಡಿ ರಂಗೋಲಿ ಎಲ್ಲ ಹೇಗೆ ಹಾಕಿದ್ದಾರೆ. ಸೌಂಡ್ ಕಮ್ಮಿ ಕೊಡ್ರಿ ಪಪ್ಪ ಒಂಚೂರು. ಎಲ್ಲಿ ಒಳಗೆ ಹಾಕಿದ್ದಾನೆ ಸೀರೆ. ನೋಡಿ ನಮ್ಮಮ್ಮ ಸಖತ್ತಾಗಿ ಅಡುಗೆ ಮಾಡ್ತಾ ಇದ್ದಾರೆ. ಈಗ ಆಲ್ಮೋಸ್ಟ್ ಸ್ವಲ್ಪ ಮಾಡಿ ಇಟ್ಟಿದ್ದಾರೆ. ಓಮ ಬ್ಯಾಡ ಬಿಚ್ಚಿದೇನ ಫೋಟೋ ಇಲ್ಲ ಮಮ್ಮಿ, ವಿಡಿಯೋ ಮಾಡಾಕ್ತೀನಿ. ನಮ್ಮಮ್ಮ ನೋಡಿ ಹೆಂಗೆ ಮಾಡ್ತೈತೆ. ನೋಡಿ ನಮ್ಮಮ್ಮನ ಐಡಿಯಾ ನೋಡಿ, ಸೀರೆ ಉಟ್ಕೊಂಡು ಅದ್ರ ಮೇಲೆ ನೈಟಿ ಹಾಕ್ಕೊಂಡು ಅಡುಗೆ ಮಾಡಿರೋದು. ಅಲ್ಲಲ್ಲ ಆಯ್ತು, ಸೀರೆ ಉಟ್ಕೊಂಡೇ ಬಿಡ್ತು ನಮ್ಮಮ್ಮ. ಸೊ ನಮ್ಮಪ್ಪ ಎಲ್ಲ ಪೂಜೆ ಮಾಡಿಬಿಟ್ಟಿದ್ದಾರೆ ಕ್ಲೀನಾಗಿ. ತಾತನ ಪುಟ ತೋರಿಸ್ದೆ. ಅದ್ರಾಗ ಮಾಡ್ತೈತಿ. ಈಗ ಏನು ಮಾಡ್ಬೇಕವ? ಏನು ಮಾಡಿದ್ದಾರೆ ಅಂತ ತೋರಿಸ್ತೀನಿ ನೋಡಿ. ಪಲ್ಯ, ಹೆಸ್ರುಕಾಳು ಪಲ್ಯ, ಮೂಲಂಗಿ ಫ್ರೈ, ಹೋಳಿಗೆ ಸಾರು ಮಸ್ತಾಗೈತೆ. ಗಾಳಿ ಇದರಲ್ಲಿ ರೈಸು, ಇದರಲ್ಲಿ ಬದನೆಕಾಯಿ ಪಲ್ಯ ಎಲ್ಲ ರೆಡಿ ಇದೆ. ಈಗ ಊಟನೂ ಇಲ್ಲಿ ಇಟ್ಟಿದ್ದಾರೆ. ಇವಾಗ ಹೋಳಿಗೆ ಮಾಡಿಬಿಟ್ಟು ಬಿಸಿ ಬಿಸಿಯಾಗಿ ಊಟ ಮಾಡೋದು. ಶೇಂಗದೊಳಗೆ, ನಮ್ಮ ಕಡೆ ಶೇಂಗದೊಳಗೆ ಎಲ್ಲ ಮಾಡ್ತಾರೆ. ಸೊ ನೋಡಿ ಇವಾಗ ನಮ್ಮಮ್ಮ ಏನು ಸಖತ್ತಾಗಿ ಹೋಳಿಗೆ ಮಾಡ್ತಾ ಇದ್ದಾರೆ. ಹಂಗೆ ತುಂಬ್ತಾ ಇದೆಯಾ ನೋಡಿ ಹೋಳಿಗೆ. ತುಪ್ಪ ಅಂತವ, ಎಲ್ಲಿ ತುಪ್ಪ ಇಲ್ಲದ ಇದಾ ಹಾಕ್ಬೇಕಾ? ಸೊ ಇವಾಗ ಪೂಜೆ ಎಲ್ಲ ಆಗಿದೆ. ಇವಾಗ ದೇವ್ರಿಗೆ ನೈವೇದ್ಯ ಕೊಡಬೇಕು. ಇದು ನಮ್ಮ ತಾತಂಗೆ ದೇವ್ರಿಗೆ ಇವಾಗ ಅಮ್ಮ ಮಾಡ್ತಾ ಇದ್ದಾರೆ. ಬನ್ನಿ ತೋರಿಸ್ತೀನಿ ನೋಡಿ. ಇಲ್ಲಿ ದೇವರಿಗೆ ಮಾಡ್ತಾ ಇದ್ದಾರೆ. ಅಲ್ಲದ ನಾವು ಮುಂದೆ. ಸೊ ಇವಾಗ ಚೆನ್ನಾಗಿ ಕಾಣ್ತಿದ್ದೀನಲ್ಲ. ನನಗೆ ಮೂರ್ತಿ ನನಗೆ ಒಂದ್ಸಲ ಮಾಡು. ಪಪ್ಪ ವೀಡಿಯೋ ಬಸ್ಕೊಂಡು ಬಿಡ್ತಾರೆ ಕಡೆ. ಗಾಳಿ ಮಾಡಿದ್ರಾ? ಮಮ್ಮಿ ಬರ್ರಿ. ಫ್ರೆಂಡ್ ಊಟ ಎಲ್ಲ ಇಲ್ಲಿ ಇದೆ. ಅಮ್ಮ ಬಿಸಿ ಬಿಸಿ ಹೋಳಿಗೆ ಮಾಡ್ತಾ ಇದ್ದಾರೆ. ಸೊ ಇವಾಗ ಇದನ್ನೆಲ್ಲ ಅಕ್ಕಪಕ್ಕ ಮನೆಯವರಿಗೆ ಕೊಡಬೇಕು, ಹಬ್ಬದ ಊಟ. ಸೊ ಅದಕ್ಕೆ ತಟ್ಟೆ ರೆಡಿ ಮಾಡ್ತಾ ಇದ್ದೀವಿ. ಎಡಿಟ್ ಮಾಡ್ತಾ ಇದ್ದೀನಿ ಓಕೆ. ಸೊ ಸ್ವಲ್ಪ ಬ್ಯುಸಿ ಇದ್ದೀನಿ, ಆಮೇಲೆ ಸಿಗ್ತೀನಿ, ಊಟ ಮಾಡುವಾಗ ಸಿಗ್ತೀನಿ. ಓಕೆನಾ? ನೋಡಿ ಇವಾಗ ಬಂದಿದ್ದಾರೆ ಮನೆಗೆ, ನಮ್ಮ ಅಮ್ಮನ ಮನೆಗೆ. ಖುಷಿ ಖುಷಿ ನೋಡು. ಸೊ ನೋಡ್ದ ಅಳಿಯ ಮತ್ತೆ ಒಂದು ಫೋಟೋ ತೆಗಿತ್ ನಂಗೆ ರೀ. ಇಲ್ಲಿ ನೋಡು ಮಮ್ಮಿ. ಮಮ್ಮಿ ಇಲ್ಲಿ ನೋಡು ಫೋಟೋ. ಪಪ್ಪಿ ಬೇರೆ ನೋಡ್ದ.
ಇಂಥ ಅತ್ತನ ಪುಡ ಪುಣ್ಯ ಮಾಡಿದ್ದೀರಾ ನೀವು. ಅಂತ ಮಗಳನ್ನ ಕೊಟ್ಟಿದ್ದಾರೆ, ನನ್ನಂತ ಮಗಳನ್ನ ಕೊಟ್ಟಿದ್ದಾರೆ ಗೊತ್ತಾ. ಇಂಥ ಮಗ ಹುಟ್ಬೇಕಾದ್ರೆ ನಾವ್ ಎಷ್ಟು ಅಲ್ಲ ಹೇಳ್ತಿರೋದು ನಿನ್ ಬಗ್ಗೆ ಒಳ್ಳೇದು. ಇಂಥ ಮಗ ಹುಟ್ಬೇಕಾದ್ರೆ ಕುಡಿಸಿ ಆಗ್ತಿದೆ ನೋಡು ರೀ ಹಂಗೆ ಒಂದು ರೌಂಡ್ ಮೇಲೆ ಹೋಗಿ ಬಂದ. ಸರಿ ಇವಾಗ ಊಟ ಮಾಡೋಣ. ನೋಡಿ ನಮ್ಮ ಮನೆಯ ಹಬ್ಬದ ಊಟ ಇಷ್ಟಿದೆ ನೋಡಿ. ಇದು ಶೇಂಗಾ ದಿಂಡಿ, ಇದು ಸಜ್ಜಿ ರೊಟ್ಟಿ, ಇದು ನಾರ್ಮಲ್ ಜೋಳದ ರೊಟ್ಟಿ, ಬದನೆಕಾಯಿ, ಇದು ಹೆಸರು ಇದೇನೇ ಹೆಸರು ಹಿಂಡಿ ಪಲ್ಯ, ಇವೆಲ್ಲ ಹಿಂಡಿಗಳು, ಶೇಂಗಾ ದಿಂಡಿ, ಹೋಳಿಗೆ, ಸ್ವೀಟ್ ಪೊಂಗಲ್ಲು, ಖಾರ ಪೊಂಗಲ್ಲು ಎಲ್ಲ. ಖಾರ ಪೊಂಗಲ್ ಸ್ವೀಟ್ ಪೊಂಗಲ್ಲು ನಮ್ಗೆ ಬೇರೆಯವ್ರು ಕೊಟ್ಟಿದ್ದು, ಮಿಕ್ಕಿದೆಲ್ಲ ನಮ್ಮದೇನೆ. ಸೊ ನೋಡಿ ಹಾಲು ಅವು ಇವು ಎಲ್ಲ ಮಾಡಿಟ್ಟಿದ್ದೀವಿ. ಸೊ ಫೈನಲಿ ಈ ಥರ ಊಟ ಹೆಂಗೆ. ಸೊ ನಮ್ಮ ಇವ್ರು ಬಂದಿದ್ದಾರೆ, ನಮ್ಮ ಗಂಡ ಬಂದಿದ್ದಾರೆ ತಿನ್ನೋದಕ್ಕೆ. ಸೊ ಇವಾಗ ನಮ್ಮದು ಬ್ಯಾಟಿಂಗ್, ನಾವು ಚೆನ್ನಾಗಿ ತಿಂತೀವಿ ನೋಡಿ. ಎಲ್ಲರೂ ಕುತ್ಕೊಂಡು ಊಟ ಮಾಡ್ತಾಯಿದ್ದೀವಿ. ಸೊ ಇವಾಗ ನಾನು ಅಮ್ಮನಿಗೋಸ್ಕರ ವೆಯ್ಟ್. ಅಮ್ಮ ಬಂದಮೇಲೆ ಇವಾಗ ಗಟ್ಟೆ ಇಟ್ಕೊಂಡಿದ್ದೀನಿ, ಅಮ್ಮ ಬಂದಮೇಲೆ ಊಟ ಮಾಡೋದು ನೋಡಿ. ಸಜ್ಜಿ ರೊಟ್ಟಿ, ಜೋಳದ ರೊಟ್ಟಿ, ಶೇಂಗದ ಹೋಳಿಗೆ. ಸೊ ಎಲ್ಲ ಇವಾಗ ಇವರು ಚೆನ್ನಾಗಿ ತಿಂತವ್ರೆ. ಬ್ಯಾಟಿಂಗು ಇಲ್ಲವ ಓ ಡೌರನ್ ತಿಂದಳೆ ಕಮ್ಮಗೆ 3 ಹೋಳಿಗೆ. ಎಷ್ಟು ತಿಂದು ಮತ್ತೆ ಎಷ್ಟು ಸುಳ್ಳು ನಾನೇ ಹಾಕಿನಿ 2 ಹೋಳಿಗೆ. ಈಗ ಮ್ಯಾಗ ಓದ್ತಾಳ ಒಂದು ರೌಂಡು. ಬಾವಾ ಯಾರಿಲ್ಲ ಬಾ. ಇವಾಗ ಊಟ ಮಾಡೋಣ. ಸೊ ನೋಡಿದ್ರಲ್ವ ಹೇಗಿತ್ತು ಇವತ್ತಿನ ಡೇ ಅಂತ. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಸೊ ನಾನು ಅಮ್ಮನ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡಿಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಇವಾಗ ಮನೆಗೆ ಬಂದಿದ್ದೀನಿ. ಒಂದು 5 ನಿಮಿಷ ಆಯಿತು. ಸೊ ಇಷ್ಟ ಇವತ್ತಿನ ವಿಡಿಯೋ, ಇಷ್ಟ ಇವತ್ತಿನ ಹಬ್ಬ ಹೇಗಿತ್ತು ಅಂತ ನನಗೆ ತಿಳಿಸಿ. ಸಿಂಪಲ್ಲಾಗಿ ಕ್ಯೂಟಾಗಿ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿದ್ದೀವಿ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಫೋನಿಗೆ ಬರುತ್ತೆ ಅಂತ ಹೇಳ್ತಾ ಸಿಗ್ತೀನಿ ನೆಕ್ಸ್ಟ್ ನ್ಯೂ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು, ಬಾಯ್.